ಮಾರಸಂದ್ರದಲ್ಲಿ ಜಮೀನು ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಧಮಕಿ, ಪೊಲೀಸರ ಸಮ್ಮುಖದಲ್ಲಿ ಹೈ ಡ್ರಾಮಾ. ಇದು ಮಾರಸಂದ್ರ ಗ್ರಾಮದ ಜಮೀನು ವಿವಾದಕ್ಕೆ ಸಂಬಂಧಿಸಿದ ಮಹತ್ವದ ಸುದ್ದಿ. ಮಾರಸಂದ್ರ ಗ್ರಾಮದ ವೆಂಕಟೇಶಪ್ಪನವರಿಗೆ ಸೇರಿದ ಸರ್ವೆ ನಂಬರ್ 100ರ ಜಮೀನಿನಲ್ಲಿ ಸರ್ವೆ ನಡೆಸಲು ಅಧಿಕಾರಿಗಳು ಆಗಮಿಸಿದ್ರು. ಆದರೆ ಪೊಲೀಸರ ಸಮ್ಮುಖದಲ್ಲೇ ಕೆಲ ಗ್ರಾಮಸ್ಥರು ಅಧಿಕಾರಿಗಳನ್ನ ತಡೆದು ಹಾಕಿ ಧಮಕಿ ಹಾಕಿ ವಾಪಸ್ ಕಳಿಸಿದ ಆರೋಪ ಕೇಳಿಬಂದಿದೆ. ಅಷ್ಟಕ್ಕೂ ಈ ಜಮೀನಿನ ಹಿನ್ನೆಲೆ ಏನು? ಮಾಹಿತಿ ಪ್ರಕಾರ ಸುಮಾರು 4 ಎಕರೆ 25 ಗುಂಟೆ ಜಮೀನು 1949ರಲ್ಲಿ ವೆಂಕಟೇಶಪ್ಪನವರ ತಾತ ನಾಗಪ್ಪನವರಿಗೆ ಮಂಜೂರಾಗಿತ್ತು. ಬಳಿಕ 1950ರಲ್ಲಿ ಈ ಜಮೀನು ಪೋಡಿಯಾಗಿರುವುದಾಗಿ ಹೇಳಲಾಗ್ತಾ ಇದೆ. ಇದೇ ಜಮೀನಿನ ವಿಚಾರವಾಗಿ ಇದೀಗ ಸರ್ವೆ ನಡೆಸಲು ಅಧಿಕಾರಿಗಳು ಮುಂದಾಗಿದ್ದು, ಪೊಲೀಸರ ಸಮ್ಮುಖದಲ್ಲೇ ಗ್ರಾಮಸ್ಥರು ಅಧಿಕಾರಿಗಳನ್ನ ಬೆದರಿಸಿ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಅಧಿಕಾರಿಗಳು ಜಮೀನಿನ ದಾಖಲೆಗಳನ್ನು ಪರಿಶೀಲಿಸಿ ಸರ್ವೆ ನಡೆಸಲು ಬಂದಿದ್ದರೆ ಅವರನ್ನು ತಡೆಯಲು ಕಾರಣ ಏನು? ಜಮೀನಿನ ಹಕ್ಕು ಮತ್ತು ದಾಖಲೆಗಳ ವಿಚಾರದಲ್ಲಿ ಗ್ರಾಮಸ್ಥರಿಗೆ ಬೇರೆ ಯಾವುದಾದರೂ ಆಕ್ಷೇಪ ಇದೆಯೇ? ಅಥವಾ ಈ ಜಮೀನಿನ ಹಿಂದೆ ಮತ್ತಷ್ಟು ವಿವಾದಗಳಿವೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸ್ಪಷ್ಟನೆ ಅಗತ್ಯವಾಗಿದೆ. ಈ ಘಟನೆ ಇದೀಗ ಸ್ಥಳೀಯವಾಗಿ ಚರ್ಚೆಗೆ ಗ್ರಾಸವಾಗಿದ್ದು, ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಅಧಿಕಾರಿಗಳು ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳು, ಗ್ರಾಮಸ್ಥರ ಹೇಳಿಕೆ ಹಾಗೂ ಅಧಿಕಾರಿಗಳ ಸ್ಪಷ್ಟನೆ ಹೊರಬಂದ ಬಳಿಕವಷ್ಟೇ ಸಂಪೂರ್ಣ ಚಿತ್ರಣ ತಿಳಿಯಲಿದೆ. ನಮ್ಮ ಹೆಸರು ವೆಂಕಟೇಶಪ್ಪ, ಮಾರಸಂದ್ರ, ಸರ್ವೆ ನಂಬರು 100. ಇದರಲ್ಲಿ ಹೋದ ವರ್ಷ ಒಂದು ಸಾರಿ ಸರ್ವೆಗೆ ಹಾಕಿದ್ರೆ ಅವತ್ತೂ ಗಲಾಟೆ ಮಾಡಿ ವಾಪಸ್ ಕಳಿಸಿದ್ರು. ತಿರುಗಿ ಮೊನ್ನೆ 28/7 ತಿರುಗಿ ನಿಗದಿ ಮಾಡಿದರು ಸರ್ವೆಗೆ, ಅವತ್ತೂ ಗಲಾಟೆ ಮಾಡಿ ವಾಪಸ್ ಕಳಿಸವ್ರೆ. ಈಗ ತಿರುಗಿ ಡೇಟ್ ಇವತ್ತು 11/8 ನಿಗದಿ ಮಾಡಿದ್ರು. ಇವತ್ತು ಒಂದು ಉದಾಹರಣೆಗಳು ಕೊಟ್ಟು ಹಂಗೆ ಹಿಂಗೆ ಅಂತ ಏನಾರು ಹೇಳಿ ಗಲಾಟೆ ಮಾಡಿ ವಾಪಸ್ಸು ಕಳಿಸ್ತಾವ್ರೆ. ಇನ್ನೊಂದು ಸಾರಿ ನಿಗದಿ ಮಾಡ್ತೀರಿ ಅಂತ ಸರ್ವೇರ್ ಹೇಳವ್ರೆ. ದಯವಿಟ್ಟು ನಮ್ಗೆ ಒಂದು ಸರ್ವೆ ಮಾಡಿ ನಮ್ಗೆ ಕೊಡಬೇಕು ಅಂತೇಳಿ ಕೇಳ್ಕೊಂತಾರೆ. ಇಲ್ಲ, ನಮ್ಮ ಜಮೀನು ಪಕ್ಕ ನೋಟಿಸ್ ಕೊಟ್ಟಿದ್ದೀರಿ. ಈಗ ಅವರು ಸುಮ್ಮನೆ ಇನ್ನೂ ಆಚೆ ಇರೋರು ಇವರು ನಮಗೆ ಕೊಡೋಲ್ಲ ಹೀಗೆ ಅಂತಂತವ್ರೆ. ಸರಿ, ಎಲ್ಲರಿಗೂ ಈ ಪಕ್ಕದಾಗ ಯಾರ್ಯಾರು ಅವರು ಎಲ್ಲರಿಗೂ ಕೊಟ್ಬಿಟ್ಟು ಮಾಡೋಣ. ಇದು 4 ಎಕರೆ 25 ಗುಂಟೆ, ಖರಾಬ್ 25 ಗುಂಟೆ. ಅದರಲ್ಲಿ ನಮ್ಮ ತಾತನಿಗ ಹಿಂದೆ ಮೂಲ ನಮ್ಮ 1949 ಆಗಿರೋದು. 50ನೇ ಇಸ್ವಿಗೆ ಪೋಡಿಯಾಗಿದೆ. ನಮ್ಮ ತಾತವ್ರಿಗೆ ನಾಗಪ್ಪ ಅಂತ ಪೋಡಿಯಾಗಿದೆ. ಅದನ್ನು ಈಗ ಇವರು ಅಷ್ಟು ಅಕ್ವೈರ್ ಮಾಡಿ ಅದನ್ನು ಕೇಳೋಕೆ ಹೋಗಿದ್ದೆ. ಕೋರ್ಟಲ್ಲಿ ಹಾಕಿದ್ರಿ. ಕೋರ್ಟು ನಮ್ಮ ಕಡೆ ಸ್ಟೇ ಕೊಟ್ಟವ್ರೆ. ಅವ್ರನ್ನ 92 ನಮ್ಮದು ಅಂತ ಅವರು ಇಲ್ಲ, ಬೇರೆಯವರು, ಅವರು ಬೇರೆ, ನಾವೇ ಬೇರೆ. ನೀವು ಅಂತ ಕೋರ್ಟಲ್ಲಿ ನಿಮ್ಮದೇ ಜಾಗ ಅಂತಂದ್ಬಿಟ್ಟು ವೆಂಕಟೇಶಪ್ಪಂದೇ ಅಂತಂದ್ಬಿಟ್ಟು ವೆಂಕಟೇಶಪ್ಪನ್ಗೆ ಸ್ಟೇ ಕೊಟ್ಟವ್ರೆ. ಕೊಟ್ಟಿದ್ರು ನೀವು 100 ಅಂತ 92 ಅಂತ ಅವರು, 100 ಅಂತ ನಾವು. ಈಗ ಸರ್ವೆ ಮಾಡಿಸಿ ನೀವು ನಿಗದಿ ಮಾಡಿರಿ ಅಂತ ಹೇಳಿದ್ರು. ಸರ್ವೆ ಮಾಡ್ಸೋಕೆ ಬಂದರೆ ಸರ್ವೆಗೆ ಬಿಡ್ತಾ ಇಲ್ಲ. ದಯವಿಟ್ಟು ನಮ್ಗೆ ರಕ್ಷಣೆ ಕೊಟ್ಟು ಸರ್ವೆ ಮಾಡಿ ನಮ್ಗೆ ಮಾಡಿಕೊಡಿ ಅಂತೇಳಿ ಕೇಳ್ಕೊಂತೀನಿ. ಮಾರಸಂದ್ರ ಜಮೀನು ವಿವಾದದ ಈ ಬೆಳವಣಿಗೆಯ ಕುರಿತು ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.